ತುಳಸಿದಾಸರ ಜೀವನದಲ್ಲಿ ನಡೆದ ಕೆಲವು ಪ್ರಮುಖ ಘಟನೆಗಳನ್ನ ನಾವು ತಿಳ್ಕೊತಾ ಇದ್ವಿ. ಇದು 3ನೇ ಎಪಿಸೋಡ್. ಕೆಲವು ಉಲ್ಲೇಖಗಳ ಪ್ರಕಾರ ತುಳಸಿದಾಸರಿಗೆ ಮದುವೆ ಆಗಿರ್ಲಿಲ್ಲ. ಆದ್ರೆ ಇನ್ನೂ ಕೆಲವು ಉಲ್ಲೇಖಗಳ ಪ್ರಕಾರ ತುಳಸಿದಾಸ್ ಅವರು ದೀನ್ ಬಂಧು ಪಥಕ್ ಅನ್ನೋವರ ಮಗಳಾದ ರತ್ನಾವಳಿಯವರನ್ನ ಮದುವೆ ಆಗಿರ್ತಾರೆ. ಇವರಿಗೆ ತಾರಕ ಅನ್ನೋ ಒಬ್ಬ ಗಂಡು ಮಗ ಹುಟ್ಟಿ ಬಾಲ್ಯಾವಸ್ಥೆಯಲ್ಲೇ ಆ ಮಗು ಮರಣವನ್ನ ಹೊಂದಿರುತ್ತೆ. ಒಂದ್ಸಾರಿ ತುಳಸಿದಾಸರು ದೇವಸ್ಥಾನಕ್ಕೆ ಹೋದಾಗ ಅವ್ರ ಹೆಂಡತಿ ತವ್ರ ಮನೆಗೆ ಹೋಗ್ಬೇಕಾಗಿ ಬರತ್ತೆ. ಮನೆಗೆ ಬಂದು ಹೆಂಡತಿ ಇಲ್ದೇ ಇರೋದನ್ನ ನೋಡಿದಂತಹ ತುಳಸಿದಾಸರು ರಾತ್ರೋರಾತ್ರಿ ಅವರ ತವ್ರ ಮನೆಗೆ ಹೆಂಡತಿಯನ್ನ ನೋಡೋಕೆ ಹೋಗ್ಬಿಡ್ತಾರೆ. ಆಗ ರತ್ನಾವಳಿಯವರು ಹೆಂಡತಿ ಮೇಲಿರೋ ವ್ಯಾಮೋಹ ಅರ್ಧದಷ್ಟಾದ್ರೂ ದೇವರ ಮೇಲಿದ್ದಿದ್ರೆ ಇಷ್ಟೊತ್ತಿಗೆ ಆ ಶ್ರೀರಾಮನ ದರ್ಶನವೇ ಆಗಿರ್ತಾ ಇತ್ತು ಅಂತ ಹೇಳ್ತಾರೆ. ಅಷ್ಟೇ, ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಬರುತ್ತಲ್ವಾ. ತುಳಸಿದಾಸರ ಜೀವನದಲ್ಲಿ ಇದಾಗಿತ್ತಂತೆ. ಆ ಕ್ಷಣದಲ್ಲಿ ತುಳಸಿದಾಸರು ಅಲ್ಲಿಂದ ಹೊರಟು ಪ್ರಯಾಗಕ್ಕೆ ಬಂದು ಗೃಹಸ್ಥವನ್ನ ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಇದರ ನಂತರದ ದಿನಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಬರೋ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ.